ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೀಗ ಇದೇ ನವೆಂಬರ್ 2025ರಿಂದ ಇಡೀ ದೇಶಾದ್ಯಂತ 10 ಹೊಸ ರೂಲ್ಸ್, ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು, ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಹೊಸ ನಿಯಮ ಜಾರಿಗೆ ಬಂದಿದ್ದು, ಇದಲ್ಲದೆ ಎಲ್ಲ SBI ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಹೊಂದಿರುವವರಿಗೆ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು, ಇನ್ನು ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ನಾಮಿನಿ ಮೇಲೆ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು, ಇನ್ನು ವೀಕ್ಷಕರೇ, ಎಲ್ಲ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಹೊಸ ಒಂದು ಬದಲಾವಣೆಯನ್ನ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ UIDAI ಜಾರಿಗೆ ಮಾಡಿದೆ. ಇದಲ್ಲದೆ ಎಲ್ಲ LPG ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿಯೂ ಕೂಡ ಇಳಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಸೇರಿದಂತೆ CNG, PNG ಹೀಗೆ ವಿವಿಧ ಬಗೆಯ ಗ್ಯಾಸ್ಗಳ ಬೆಲೆಯಲ್ಲಿಯೂ ಕೂಡ ಇಳಿಕೆ ಆಗುತ್ತಿದ್ದು, ಇದೀಗ ಈ ನವೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತಿವೆ, ಹಿರಿಯ ನಾಗರಿಕರಿಗೆ ಮತ್ತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಇನ್ವೆಸ್ಟ್ಮೆಂಟ್ ಹೂಡಿಕೆದಾರರಿಗೆ ಯಾವೆಲ್ಲ ಬದಲಾವಣೆ ಆಗಿದೆ ಎಂಬುದರ ಕುರಿತು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸೊ ಸಾಧ್ಯ ಆದಷ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೂ ಇದೇ ರೀತಿ ಹೊಸ ಮಾಹಿತಿ, ಲೇಟೆಸ್ಟ್ ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಈ ಚಾನಲ್ ಅನ್ನು ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ವೀಕ್ಷಕರೇ. ಹೌದು, ಇದೀಗ ಎಲ್ಲ ಆಧಾರ್ ಕಾರ್ಡ್ ಹೊಂದಿರುವವರಿಗೂ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು, ಇನ್ನು ಹಲವು ನಿಯಮಗಳಲ್ಲಿ ಬದಲಾವಣೆಯನ್ನ ಮಾಡಿ ಆದೇಶ ಹೊರಡಿಸಲಾಗಿದೆ. ಮೊಟ್ಟ ಮೊದಲಿಗೆ ಯಾವ ನಿಯಮಗಳಲ್ಲಿ ಬದಲಾವಣೆಯಾಗ್ತಿದೆ ಅಂತ ನೋಡೋದಾದರೆ ವೀಕ್ಷಕರೇ, ಬ್ಯಾಂಕ್ ಖಾತೆಗೆ 4 ನಾಮಿನಿಗಳು. ವೀಕ್ಷಕರೇ, ಕೇಂದ್ರ ಸರ್ಕಾರವು ಬ್ಯಾಂಕಿಂಗ್ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿದ್ದು, ಕಾಯ್ದೆ 2025 ಜಾರಿಗೆ ಮಾಡಲಾಗಿದ್ದು, ನವೆಂಬರ್ 1ರಿಂದ ನೂತನ ಕಾಯ್ದೆಯ ಪ್ರಕಾರ ಇದೀಗ ದೇಶದ ನಾಗರಿಕರು ಯಾವುದೇ ಬ್ಯಾಂಕ್ನ ಖಾತೆಗೆ ಗರಿಷ್ಠ ನಾಮ ನಿರ್ದೇಶನ ನಾಮಿನಿಯಾಗಿ ಮಾಡುವ ಹೊಸ ಬದಲಾವಣೆಯನ್ನ ಇದೀಗ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಇದೇ ನವೆಂಬರ್ 1ರಿಂದ ಜಾರಿಗೆ ಬರುವಂತೆ RBI ಆದೇಶ ನೀಡಿದೆ. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಅಪ್ಡೇಟ್ ಏನಿದೆ ಅಂತ ನೋಡೋದಾದರೆ, ಇದೀಗ ಆಧಾರ್ ಕಾರ್ಡ್ ಅಪ್ಡೇಟ್ನ ಮೇಲೆ ಹೊಸ ನಿಯಮವನ್ನ ಜಾರಿಗೆ ಮಾಡಲಾಗಿದ್ದು, ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ UIDAI ಆಧಾರ್ ಕಾರ್ಡ್ನ ಮೇಲೆ ಅಪ್ಡೇಟ್ ಮಾಡುವ ಪ್ರಕ್ರಿಯೆಯನ್ನ ಇದೀಗ ಬಹಳ ಸುಲಭಗೊಳಿಸಿದೆ. ಹೌದು, ನೀವು ಆಧಾರ್ ಕೇಂದ್ರಕ್ಕೆ, ಎನ್ರೋಲ್ಮೆಂಟ್ ಸೆಂಟರ್ಗೆ ಭೇಟಿ ಮಾಡದೆ ಮನೆಯಲ್ಲೇ ಕುಳಿತು ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ಇನ್ನು ವಿವಿಧ ಬಗೆಯ ಎಲ್ಲ ವಿವರಗಳನ್ನು ಆನ್ಲೈನ್ ಮೂಲಕ ಎಲ್ಲಿಂದ ಬೇಕಾದರೂ ಅಲ್ಲಿ ಅಪ್ಡೇಟ್ ಮಾಡಬಹುದು. ವೀಕ್ಷಕರೇ, ಇದು ಈ ನವೆಂಬರ್ ತಿಂಗಳಿನಿಂದಲೇ ಜಾರಿಗೆ ಬರುವಂತೆ ಇದೀಗ ಎಲ್ಲ CSC ಕೇಂದ್ರಗಳಲ್ಲಿ CSC ಕೇಂದ್ರಗಳಲ್ಲಿ ಪ್ರತಿ ಎಲ್ಲ ನಾಗರಿಕರಿಗೆ ಈ ಸೇವೆ, ಈ ಸೌಲಭ್ಯ ಸಿಗಲಿದೆ ವೀಕ್ಷಕರೇ. ಇನ್ನು ಮೂರನೆಯದಾಗಿ SBI ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಬಳಕೆಗೆ ಇದೀಗ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು, ಭಾರತೀಯ ಸ್ಟೇಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಬಳಸಿ ಥರ್ಡ್ ಪಾರ್ಟಿ ಆಪ್ಗಳ ಮೂಲಕ ಹಣ ಪಾವತಿಸುವವರಿಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ಥರ್ಡ್ ಪಾರ್ಟಿ ಪೇಮೆಂಟ್ ಆಪ್ ನ ವ್ಯಾಲೆಟ್ಗೆ ದುಡ್ಡು ಹಾಕಿಸಿಕೊಳ್ಳುವವರಿಗೆ ಇದೇ ನವೆಂಬರ್ 1ರಿಂದ ಅಧಿಕ ಶುಲ್ಕ ವಿಧಿಸಲಾಗುತ್ತೆ. ನೀವು ಫೋನ್ ಪೇ, ಅಮೆಜಾನ್ ಪೇ ಮತ್ತೆ ಗೂಗಲ್ ಪೇ ಹಾಗೂ ಈ ರೀತಿ ವಿವಿಧ ಬಗೆಯ UPI ಆಪ್ಗಳನ್ನು ಬಳಸುತ್ತಿದ್ರೆ ಇನ್ನು ಮುಂದೆ ಯಾವುದಕ್ಕಾದರೂ ಹಣ ಪಾವತಿಸಲು ಕ್ರೆಡಿಟ್ ಕಾರ್ಡ್ ಮೂಲಕ ವ್ಯಾಲೆಟ್ಗೆ 1,000 ರೂಪಾಯಿ ಜಮೆ ಮಾಡಿದರೆ ಅದಕ್ಕೆ 1% ಶುಲ್ಕವನ್ನ ನೀವು ಬ್ಯಾಂಕ್ಗೆ ಕಟ್ಟಬೇಕಾಗುತ್ತೆ. ಮತ್ತು ವೀಕ್ಷಕರೇ, ಮುಂದಿನ ಅಪ್ಡೇಟ್ ಏನಿದೆ ಅಂದ್ರೆ, ಇದೀಗ ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಂತು ಬ್ರೇಕಿಂಗ್ ನ್ಯೂಸ್. ಹೌದು, ಪ್ರತಿ ತಿಂಗಳ 1ನೇ ತಾರೀಕಿನಂದು ತೈಲ ಮಾರುಕಟ್ಟೆ ಕಂಪನಿಗಳು LPG ಬೆಲೆಯನ್ನ ಏರಿಕೆ ಮತ್ತು ಇಳಿಕೆ ಮಾಡುತ್ತವೆ, ಇಲ್ಲವೇ ಸ್ಥಿರವಾಗಿ ಇಡುತ್ತೆ. ಇದೀಗ ನವೆಂಬರ್ ತಿಂಗಳಿನಲ್ಲಿ 14 kgಯ ಅಡುಗೆ ಅನಿಲ ದರ, ಮನೆ ಬಳಕೆಯ ಡೊಮೆಸ್ಟಿಕ್ ಬಳಕೆಯ ಅಡುಗೆ ಅನಿಲ ದರದಲ್ಲಿ ಮತ್ತು 19 kgಯ ವಾಣಿಜ್ಯ ಬಳಕೆ ಕಮರ್ಷಿಯಲ್
ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇದೀಗ ಇಳಿಕೆ ಆಗುತ್ತೆ ಎಂದು ಇದೀಗ ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದು, ಇಂದು ನಾಳೆ ಅಪ್ಡೇಟ್ ಬಂದ ತಕ್ಷಣ ನಿಗದಿತ ದರ ಏನಿದೆ ಎಂದು ಕಂಪ್ಲೀಟ್ ಮಾಹಿತಿ ಕೊಡುತ್ತೀವಿ ವೀಕ್ಷಕರೇ. ಇನ್ನು ಮುಂದಿನ ಅಪ್ಡೇಟ್ ಅಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ನ್ಯೂಸ್ ಇದೆ. ಎಸ್ ವೀಕ್ಷಕರೇ, ಇದೇ ಅಕ್ಟೋಬರ್ ತಿಂಗಳಲ್ಲಿ ಭರ್ಜರಿ ರಜಾ ದಿನಗಳು ಬ್ಯಾಂಕ್ಗೆ ಎಲ್ಲ ಬ್ಯಾಂಕ್ ಸಿಬ್ಬಂದಿ ಅವರಿಗೆ ಸಿಕ್ಕಿತ್ತು. ಆದರೆ ಈ ನವೆಂಬರ್ ತಿಂಗಳಿನಲ್ಲಿ ಹೆಚ್ಚಿನ ಬ್ಯಾಂಕ್ಗಳಿಗೆ ರಜೆ ಇಲ್ಲ. RBIನ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಕೇವಲ 11 ದಿನಗಳ ಕಾಲ ಬ್ಯಾಂಕ್ಗಳು ರಜೆ ಇವೆ. ಇದರಲ್ಲಿ ಶನಿವಾರ ಮತ್ತು ಭಾನುವಾರದ ರಜೆಗಳು ಕೂಡ ಒಳಗೊಂಡಿವೆ. ಸೊ 2025ರ ನವೆಂಬರ್ ತಿಂಗಳಿನಲ್ಲಿ ಇರುವ ಬ್ಯಾಂಕ್ನ ರಜಾ ಪಟ್ಟಿಯನ್ನ ನಾವು ನಿಮಗೆ ಸ್ಕ್ರೀನ್ನ ಮೇಲೆ ಶೋ ಮಾಡುತ್ತಿದ್ದೀವಿ. ನೀವು ರಜಾ ಪಟ್ಟಿಯನ್ನ ನೋಡುತ್ತಿರಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ರೂಲ್ಸ್ ಜಾರಿಗೆಯಾಗಿದ್ದು, ಪಡಿತರ ಚೀಟಿ ಹೊಂದಿರುವವರು ಸಂಬಳ ಹೆಚ್ಚಳವನ್ನ ಪಡೆದಿದ್ದರೆ ಅಥವಾ ಸರ್ಕಾರಿ ನೌಕರಿ, ಖಾಸಗಿ ನೌಕರಿ, ಮನೆ ಎದುರುಗಡೆ 4 ವೀಲರ್ ಅಥವಾ ಅಧಿಕ ಭೂಮಿ ಏನಾದರೂ ನೀವು ಹೊಂದಿದರೆ ಇನ್ನು ಮುಂದೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಗುರುತಿಸಿ ರದ್ದು ಮಾಡಲಾಗುತ್ತೆ. ಹೌದು, ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಕಾರ್ಯ ಮಾಡುತ್ತಿದ್ದರೆ ಅಥವಾ ನಿಮ್ಮ ಆದಾಯವು 1,20,000 ಮೇಲ್ಪಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿ ಆದೇಶ ಹೊರಡಿಸಲಾಗುತ್ತೆ ಎಂದು ಇದೀಗ ಹೊಸ ನಿಯಮ ಜಾರಿಗೆ ಮಾಡಲಾಗಿದೆ. ನಿಗದಿತ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿರುವ ಎಲ್ಲ ಜನಸಾಮಾನ್ಯರು, ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಖಾಸಗಿ ಉದ್ಯೋಗಗಳಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುತ್ತಿರುವವರು, ಪಿಂಚಣಿ ಪಡೆಯುತ್ತಿರುವ ಕುಟುಂಬಗಳು ಅಥವಾ ವಸತಿ ಅಥವಾ ದೊಡ್ಡ ಯೋಜನೆಗಳಂತಹ ಇತರೆ ಸರ್ಕಾರಿ ಸವಲತ್ತುಗಳನ್ನು ಪಡೆಯುವ ಜನರು, 4 ಚಕ್ರದ ವಾಹನ ಹೊಂದಿರುವವರು ಅಥವಾ ದೊಡ್ಡ ಒಂದು ವ್ಯವಹಾರ ಬಿಸ್ನೆಸ್ ಮಾಡುತ್ತಿರುವವರು ಅಥವಾ ಆರ್ಥಿಕವಾಗಿ ಸದೃಢ ಸಬಲರಾಗಿದ್ದವರು ಸುಳ್ಳು ಮಾಹಿತಿ ನೀಡಿ ರೇಷನ್ ಕಾರ್ಡ್ ಪಡೆದಿದ್ರೆ ಅಂತವರ ಕಾರ್ಡ್ ಅನ್ನ ರದ್ದು ಮಾಡಿ ಆದೇಶ ಹೊರಡಿಸಲಾಗುವುದು ಎಂದು ಸಚಿವರಾದ KH ಮುನಿಯಪ್ಪ ಅವರು ಅಧಿಕೃತ ಮಾಹಿತಿ ನೀಡಿದ್ದಾರೆ. ಇನ್ನು ಇದೀಗ ರಾಜ್ಯದ ಪಡಿತರ ಚೀಟಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ನೀಡಿದ್ದು, ಇದೇ ತಿಂಗಳಿನಲ್ಲಿ ಎಲ್ಲ ಆಹಾರ ಧಾನ್ಯಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಹೌದು, ಸಚಿವ KH ಮುನಿಯಪ್ಪ ಅವರು ಮಾತನಾಡಿದ್ದು, ಅನ್ನಭಾಗ್ಯ ಯೋಜನೆಯ ಅಡಿ ಅರ್ಹ ಪ್ರತಿ ಫಲಾನುಭವಿಗೆ 10 kg ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ. ಮುಂದಿನ ತಿಂಗಳಲ್ಲಿ ಅಧಿಕವಾಗಿ ಆಹಾರ ಧಾನ್ಯಗಳನ್ನು ಒಳಗೊಂಡ ಇಂದಿರಾ ಕಿಟ್ ಅನ್ನ ವಿತರಿಸಲು ಇದೀಗ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ನೀಡಲಾಗಿದೆ. ಈ ಇಂದಿರಾ ಆಹಾರದ ಕಿಟ್ ನಲ್ಲಿ ತೊಗರಿಬೇಳೆ 1 kg, ಹೆಸರು ಕಾಳು 1 kg, ಅಡುಗೆ ಎಣ್ಣೆ 1 ಲೀಟರ್, ಸಕ್ಕರೆ 1 kg, ಉಪ್ಪು 1 kg ಸಿಗಲಿದೆ ವೀಕ್ಷಕರೇ. ಸೊ ನೋಡಿದಿರಲ್ಲ, ಇವು ಇದೇ ನವೆಂಬರ್ ತಿಂಗಳಿನಲ್ಲಿ ಜನಸಾಮಾನ್ಯರಿಗೆ ಸಿಗುತ್ತಿರುವ ಲಾಭಗಳು, ಯೋಜನೆಗಳ ಬೆನಿಫಿಟ್ಗಳು ಮತ್ತು ಯಾವೆಲ್ಲ ಹೊಸ ಬದಲಾವಣೆ ಮಾಡಲಾಗಿದೆ, ಏನೆಲ್ಲ ಚೇಂಜಸ್ ಮಾಡಲಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಸೊ ಸಾಧ್ಯ ಆದಷ್ಟು ಈ ವಿಡಿಯೋ, ಈ ಮಾಹಿತಿಯನ್ನ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ.